ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿವಸನೂ ಅಷ್ಟೇ ಒಂದು ಸೂಪರ್ ಆಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ. ಇದು ರವಾ ದೋಸೆ. ಇದು ಕೂಡ ಅಷ್ಟೇ ಅವಾಗಿಂದ ಅವಾಗ ಮಾಡ್ಕೋಬೋದು. ಜಸ್ಟ್ 10 ನಿಮಿಷ ರವಾ ನೆನೆಸಿದ್ರೆ ಸಾಕು, ಮಸ್ತ್ ಆಗಿರೋ ದೋಸೆನ ನೀವು ಕೂಡ ಮಾಡ್ಕೋಬೋದು. ಇದು ರವಾ ದೋಸೆ ಅಂತ ಯಾರೂ ಕಂಡು ಹಿಡಿಯೋದಿಲ್ಲ, ಅಷ್ಟು ಚಲೋ ಆಗಿರ್ತೈತ್ರಿ. ನಾವು ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತೇವಲ್ಲ, ಸೇಮ್ ಹಂಗೆ ಆಗಿರ್ತೈತ್ರಿ. ಟೇಸ್ಟು ಕೂಡ ಅದಕ್ಕಿಂತ ಚಲೋ ಆಗಿರ್ತೈತಿ. ನೀವು ಕೂಡ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಮನ್ಯಾಗಿನವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಹೆಂಗೆ ಮಾಡಿದಿ ಅಂಥೇಳಿ ಎಲ್ಲರೂ ಕೇಳ್ತಾರೆ. ಬರೀ ಹೆಂಗಿದ್ರೆ ಆ ಒಂದು ದೋಸೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ 1 ಕಪ್ ರವೆ ತೊಗೊಳಕತ್ತೇನೆ ರೀ, ಸಣ್ಣ ರವೆ. 1 ಕಪ್ ರವೆ, ಆಮೇಲೆ 2 ಚಮಚ, ದೊಡ್ಡ ಚಮಚಲ್ಲಿ 2 ಚಮಚ ಗೋಧಿ ಹಿಟ್ಟು ತೊಗೊಳಕತ್ತೇನೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಇನ್ನೊಂದು ಸ್ಪೂನು ಅಕ್ಕಿ ಹಿಟ್ಟು ತೊಗೊಳಕತ್ತೇನೆ ರೀ. ಆಮೇಲೆ ಇವು 4 ಸೇರಿಸಿ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಬರ್ರಿ. ಯಾಕಂದ್ರೆ ಮಿಕ್ಸಿಗೆ ಹಾಕಿರೋ ಹಿಟ್ಟೆಲ್ಲ ಚೆಂದಂಗೆ ಮಿಕ್ಸ್ ಆಗ್ತೈತಿ. ನಾವು ಕೈಲೇ ಮಾಡ್ರೆ ಅಷ್ಟೊಳೆ ಚಲೋ ಅನ್ಸಂಗಿಲ್ಲ. ಆಮೇಲೆ ಅದಕ್ಕೆ ರವೆ ತೊಗೊಂಡಿದ್ದೀವಲ್ಲ, ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಳಕತ್ತೇನೆ ರೀ. ಒಂದು ಸ್ವಲ್ಪ ಅದರೊಳಗೆ ನೀರು ಹಾಕಿ ಅಷ್ಟೂ ಚೆಂದಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊರಿ. ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅದಕ್ಕೆ ಸ್ವಲ್ಪ ಗಟ್ಟಿ ಅನ್ಸಿರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ಒಟ್ಟಿನಲ್ಲಿ ಅದು ದೋಸೆ ಹಿಟ್ಟು ಹೆಂಗಿರ್ತೈತಲ್ಲ ಹಂಗಾಗಬೇಕು. ಈಗ ಅದನ್ನೊಂದು 10 ರಿಂದ 15 ನಿಮಿಷ ನೆನೆಸ್ಬೇಕ್ರಿ. ಅದು ನೆನೆಯೋಷ್ಟೊತ್ತಿಗೆ ಅದಕ್ಕೊಂದು ಸೂಪರ್ ಆಗಿರೋ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡು ಬರೋಣ. ಫಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದು ಕಾದಿಂದ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋರಿ. ಎಣ್ಣೆ ಕಾದಿಂದ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಆಮೇಲೆ ಮೀಡಿಯಮ್ ಸೈಜ್ದು 2 ಉಳ್ಳಾಗಡ್ಡಿನ ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡಿರಿ. ಉಳ್ಳಾಗಡ್ಡಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕೆಂಪಗಾಗೋ ತನಕ ಅದನ್ನು ಹುರ್ಕೋರಿ ಚೆಂದಂಗೆ. ಇವಾಗ ಅದು ನೀಟಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಹಾಕ್ಕೊಡ್ರಿ. ಉಪ್ಪನ್ನ ಹಾಕಿ ಒಂದು ಸಲ ಚೆಂದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಉಪ್ಪು ಹಾಕಿರ ಉಳ್ಳಾಗಡ್ಡಿ ಜಲ್ದಿ ಬೇಯ್ತೈತಿ. ಆಮೇಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳಕತ್ತೇನೆ ರೀ. ನಿಮ್ಮ ಕಡೆ ಪೇಸ್ಟ್ ಇಲ್ಲ ಅಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡು ಹಾಕೋರಿ ನೀವು. ಈಗ ಅದಕ್ಕೆ ನಾನು 2 ಆಲೂಗಡ್ಡೆನ ಕುದಿಸಿ ಇಟ್ಕೊಂಡೇನಿ ರೀ. ಅದನ್ನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿಂದ ಅದಕ್ಕೆ ಸ್ವಲ್ಪ ಹಳದಿ ಪೌಡ್ರನ್ನ ಹಾಕೋರಿ. ಹಳದಿ ಪೌಡ್ರ್ ಆಗಿಂದ ಸ್ವಲ್ಪ ಗರಂ ಮಸಾಲೆ ಇದ್ರೆ ಹಾಕೋರಿ. ಪಲ್ಯ ಟೇಸ್ಟ್ ಚೆಂದಂಗೆ ಬರ್ತೈತಿ. ಆಮೇಲೆ ಸ್ವಲ್ಪ ಕಲರ್ಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳಕತ್ತೇನೆ. ಒಂದು ಸ್ವಲ್ಪ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸಕ್ಕರೆ ಹಾಕಿರ ಟೇಸ್ಟ್ ಚಲೋ ಬರ್ತೈತಿ, ಅದಕ್ಕಾಗೆ ಹಾಕತ್ತೇನೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿರಿ ಒಂದು ಸಲ ನೀಟಾಗಿ. ಆಯಿತು, ಆಲೂಗಡ್ಡೆ ಸಬ್ಜಿ ಅಂತೂ ರೆಡಿ ಆಯಿತು. ಇದಕ್ಕೆಲ್ಲ ನೀರೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ನೀರು ಹಾಕಿರೋ ಟೇಸ್ಟು ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ನೋಡಿರಿ, ಸಬ್ಜಿ ಅಂತೂ ರೆಡಿ ಆಯಿತು. ಇವಾಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಹಂಗೆ ಬರ್ರಿ ದೋಸೆ ಹಿಟ್ಟು ಏನಾಗೈತೆ ಅಂಥೇಳಿ ನೋಡ್ಕೊಂಡು ಬರೋಣ. ನೋಡಿರಿ, ಇವಾಗ ಹಿಟ್ಟಂತೂ ನೆನೆದೈತಿ. ಅದಕ್ಕೆ ಲಾಸ್ಟಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆಂದಂಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಈಗ ದೋಸೆನ ಹಾಕ್ತಾಯಿದ್ದೀನಿ. ದೋಸೆನ ಹಾಕುವಾಗ ಫಸ್ಟು ಗ್ಯಾಸ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ದೋಸೆನ ಹಾಕ್ಕೋಬೇಕು. ಅಂದ್ರೆ ದೋಸೆ ಚೆಂದಂಗೆ ಮಸ್ತಾಗಿ ಬರ್ತಾವ್ರಿ. ತುಂಬ ಈಸಿಯಾದ ದೋಸೆ ರೆಸಿಪಿ ರೀ ಇದು. ನೋಡಿರಿ ಎಷ್ಟು ಚೆಂದಂಗೆ ನೀಟಾಗಿ ದೋಸೆ ಆಯ್ತು ಅಂಥೇಳಿ. ಇವಾಗ ದೋಸೆ ಹಾಕಿಂದ ಗ್ಯಾಸ್ನ ಪೂರ್ತಿ ಹೈ ಫ್ಲೇಮ್ ಮಾಡಬೇಡ್ರಿ, ಮೀಡಿಯಮ್ದಾಗಿ ಇಡ್ರಿ. ಒಂದು ಸ್ವಲ್ಪ ಅದು ಬೇಯ್ದಿಂದ ಅದಕ್ಕೆ ಸ್ವಲ್ಪ ಎಣ್ಣೆಯಾರ ಇಲ್ಲ ತುಪ್ಪಾರ ಹಾಕೋರಿ. ನೋಡಿರಿ, ರವಾ ದೋಸೆ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ. ನೀವು ಮನ್ಯಾಗ ಒಂದು ಸಲ ರವಾ ದೋಸೆನ ಟ್ರೈ ಮಾಡಿ ನೋಡಿರಿ. ಸೇಮ್ ಅಕ್ಕಿ ದೋಸೆ ಗತನ ಆಗ್ತಾವ, ಟೇಸ್ಟು ಕೂಡ ಹಂಗೆ ಇರ್ತಾವೆ. ಯಾರೆಲ್ಲ ವಿಡಿಯೋನ ನೋಡಾಕತ್ತಿರೋ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಇದಕ್ಕಿಂತ ಮಸ್ತಾಗಿರೋ ರೆಸಿಪಿ ಜೊತೆ ಸಿಗ್ತೇನೆ ರೀ. ಅಲ್ಲಿ ತನಕ ವೀಡಿಯೋಸ್ನ ಹಿಂಗೆ ಎಲ್ಲ ನೋಡ್ಕೊತ ಇರ್ರಿ. ಟೇಕ್ ಕೇರ್ ಆಫ್ ಆಲ್. ಬಾಯ್.